ಇಫ್ ಇನ್ ಕೇಸ್ ಮುಂದಿನ ಹಂತದಲ್ಲಿ ನಾಳಿನಿಂದ ಇದನ್ನು ನಾವು ಸರಿ ಮಾಡ್ಕೋಬೇಕು, ರಿಸಾಲ್ವ್ ಮಾಡ್ಕೋಬೇಕು ಅಂತಂದರೆ ಉಮಾಪತಿ ಗೌಡ್ರು ರೆಡಿ ಇದ್ದಾರಾ? ಸರ್, ನಾನೊಬ್ಬ ನಿರ್ಮಾಪಕನಾಗಿ ಒಂದು ಸಿನಿಮಾಗೆ ನನ್ನ ಬ್ಯಾನರ್ಗೆ ಒಂದು ಹೆಗ್ಗಳಿಕೆ ಕೊಟ್ಟಿರುವಂಥ ವ್ಯಕ್ತಿಗೆ ನಾನು ಸೋಲ್ತೀನಿ. ಬಟ್ ಯಾವತ್ತೂ ಸಿನಿಮಾ ಮಾಡೋಕ್ಕೋಗಲ್ಲ. ಯಾಕಂದರೆ ನಾನು ಯಾವತ್ತೂ ಪ್ರಾಬ್ಲಮ್ಗಳಿಗೆ ಎದೆ ಕೊಡ್ತೀನಿ ಹೊರತು ಬೆನ್ನಂತೂ ತೋರಿಸಲ್ಲ. ನಾನು ಕಾಂಪ್ರಮೈಸ್ ಗಿರಾಕಿ ಅಲ್ಲ, ಯೂಟರ್ನ್ ಗಿರಾಕಿನೂ ಅಲ್ಲ. ನನ್ನೇನಿದ್ರು ಫೈಟ್ ಮಾಡೋ DNA ನಂದು. ನನ್ನ ಪದೇ ಕೆಣಕಿದಾಗ ನಾನು ನಿಂತರೆ ಎಲ್ಲದೂ ಮಾಡ್ಬೋದು. ನನ್ನ ಹತ್ರ ನಾನು ಹಿಂದೆನೂ ಹೇಳಿದ್ದೆ, ಕೆಲವೊಂದಷ್ಟೆಲ್ಲ ನಾನು ಬಾಯಿಗೆ ಜಿಪ್ ಹಾಕ್ಕೊಂಡಿದ್ದೆ, ಅದನ್ನೇನಾದರೂ ಬಾಯಿ ಬಿಟ್ಟರೆ ಬೇರೆ ಥರ ಆಗ್ತದೆ. ಸೊ ಇರಲಿ, ತೊಂದರೆ ಇಲ್ಲ. ನಾನು ಇದು ಯಾವುದೋ ಸಣ್ಣ ಪುಟ್ಟದಕ್ಕೆ ಹೋಗಿ ನನ್ನ ಇನ್ನೊಬ್ಬರು ನೆಮ್ಮದಿ ಹಾಳು ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ. ಆ ಥರ ಏನಾದರೂ ಆಯಿತು, ಇದನ್ನೆಲ್ಲ ಬಗೆಹರಿಸ್ಕೊಳ್ಳೋಣ, ನಮ್ದೇನು ರೆಡಿ ಇದೆ ಸರ್. ನಾವೆಲ್ಲ ತಗಡುಗಳು, ಅವ್ರು ಕರೆದಾಗ ನಾವು ಹೋಗಲೇಬೇಕಲ್ಲ. ಸೊ ಬಟ್ ಸಿನಿಮಾ ಅಂತೂ ಮಾಡೋ ಇದಿಲ್ಲ ಸರ್. ಯಾಕಂದರೆ ನಾನು ಮತ್ತೊಮ್ಮೆ ಸ್ಟ್ರೆಸ್ ಮಾಡ್ಕೊಳ್ತೀನಿ, ಉಮಾಪತಿ ಗೌಡ್ರೆ, ಮುಂದಿನ ಹಂತದಲ್ಲಿ ಮುಂದೊಂದು ದಿನ ದರ್ಶನ್ ಬಂದು ಆಯಿತು ಉಮಾಪತಿ ಅವರೇ ಬಿಟ್ಬಿಡಿ, ಅದೆಲ್ಲ ಆಗಿರೋದು, ಅದು ಹೋಗಲಿ, ಮುಂದೊಂದು ಸಿನಿಮಾ ಮಾಡೋಣ, ಒಳ್ಳೆ ಒಂದು ಕಂಟೆಂಟ್ ತರೋಣ ಅಂತಂದರೆ ನೀವು ರೆಡಿ ಇದ್ದೀರಾ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ. ಯಾಕಂದರೆ ನನಗೆ ಸಂಪಾದನೆಗೆ ನನಗೆ ಪ್ರಾಣ ಬೇಕಾದ್ರೆ ಕಳ್ಕೊತೀನಿ, ಮಾನ ಮರ್ಯಾದೆಗೆ ಕಳ್ಕೊಂಡು ನಾನು ಬದುಕಲ್ಲ ಅಂತ ಪ್ರಮೇಯ ನನಗೂ ಇಲ್ಲೂ ಇಲ್ಲ. ಬೇಕಾದ್ರೆ ಆ ವ್ಯಕ್ತಿಗೆ ನಾನು ಸೋಲ್ಬೋದು, ಜೊತೆಲಿ ಇರ್ಬೋದು, ಬಿಟ್ಟರೆ ನಾವು ಯಾವುದೇ ಕಾರಣಕ್ಕೂ ಸಿನಿಮಾ ಮತ್ತೊಂದು ಇನ್ನೊಂದು ಬೇಡ ಸರ್. ಯಾಕಂದರೆ ನನ್ನ ಇದಲ್ಲ. ಯಾಕಂದರೆ ನಾನು ತುಂಬ ದೊಡ್ಡ ವ್ಯಕ್ತಿಯಾಗಿರೋ ಮಾಡ್ಬೋದಾಗಿತ್ತೇನೋ, ನಾನು ಸಾಮಾನ್ಯ ವ್ಯಕ್ತಿ, ತಗಡು ನಾನು. ಸೊ ಹಂಗಾಗಿ ನಾನು ಹೆಂಗೆ ಸಿನಿಮಾ ಮಾಡಲಿ ಹೇಳಿ? ನನ್ನ ಯೋಗ್ಯತೆ ಏನೂ ಇಲ್ಲ. ಯಾಕಂದರೆ ರಾಬರ್ಟ್ ಸಿನಿಮಾನೂ ಇವ್ರದ್ದೇ, ಕಥೆನೂ ಇವ್ರದ್ದೇ, ದುಡ್ಡು ಇವ್ರದ್ದೇ. ನಾನೊಬ್ಬ ತಗಡಾಗಿ ನಾನು ಏನು ಮಾಡಲಿ ಹೇಳಿ? ಅವ್ರಿಗೆಲ್ಲ ದೊಡ್ಡ ನಿರ್ಮಾಪಕರುಗಳಿದ್ದಾರೆ, ದೊಡ್ಡ ತಂಡ ಇದೆ ಇವತ್ತು ಜೊತೆಲಿದೆ. ಚೆನ್ನಾಗಿರಲಿ ಸರ್. ನಾವೆಲ್ಲ ಗೇಟ್ ಹೊರಗಡೆ ನಿಂತ್ಕೊಂಡು ನೋಡಿ ಖುಷಿ ಪಡ್ತೀವಿ. ಗೇಟ್ ಅಂಥ ಮನೆಗಳಿಗೆ ಹೋಗೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ನಮ್ಮ ಯೋಗ್ಯತೆ ಅನುಸಾರ ನಾವು ಇರ್ತೀವಿ. ಸಣ್ಣ ಪುಟ್ಟದ್ದು ಚಿಕ್ಕಣ್ಣನಂಥವ್ರನ್ನೋ ಈ ಸಣ್ಣ ಪುಟ್ಟದ ಹೀರೋಗಳನ್ನ ಇಟ್ಕೊಂಡು ನಾವು ಹೆಂಗೋ ಜೀವನ ಮಾಡ್ತೀವಿ.